ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿದ್ದಾರೆ. ಪವಿತ್ರ ಗೌಡ ಜೆಸಿಯಲ್ಲಿ ಮುಂದುವರಿಬೇಕಾಗುತ್ತೆ. ಈ ನಡುವೆ ನ್ಯಾಯಾಲಯಕ್ಕೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಹಾಜರುಪಡಿಸಿದ ಸಂದರ್ಭದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಬಹಳ ಜೋರಾಗಿತ್ತು. 2 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಯಾಕೆ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಅಭಿಮಾನಿಗಳ ಎಂಟ್ರಿ ಹಿನ್ನೆಲೆಯಲ್ಲಿ ಖಾಕಿ ಭದ್ರತೆಯನ್ನ ಒದಗಿಸಿತ್ತು. ಒಂದು ಕೋರ್ಟ್ನ ಹಿಂಬದಿಯಿಂದ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮಗದೊಂದು ಕಡೆ ದರ್ಶನ್ ಅಭಿಮಾನಿಗಳು ಎಲ್ಲಾದರೂ ಎಂಟ್ರಿ ತಗೊಂಡ್ಬಿಟ್ರೆ ಅಂತ ಹೇಳಿ 2 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಹೆಚ್ಚು ಪೊಲೀಸರನ್ನ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ರಿ ನೋಡಿ. ಬಹಳಷ್ಟು ಪೊಲೀಸ್ನವರಿದ್ದಾರೆ ಅಲ್ಲಿ. ಬೇರೆ ಜನಸಾಮಾನ್ಯರಿಗಿಂತ ಹೆಚ್ಚಾಗಿ ಪೊಲೀಸ್ ಸಿಬ್ಬಂದಿಯ ಸಂಖ್ಯೆ ಬಹಳ ಜೋರಾಗಿದೆ. ಮತ್ತು ಆ ವ್ಯಾನ್ ಏನು ಗಮನಿಸ್ತಾ ಇದ್ದೀರಿ, ಆ ವ್ಯಾನಲ್ಲಿ ದರ್ಶನ್ ನಿಂತಿರೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಆ ದೃಶ್ಯದಲ್ಲಿ ಎಲ್ಲ ಕ್ಲಾರಿಟಿ ಲಭ್ಯವಾಗ್ತಾ ಇದೆ. ಸೊ ಹಿಂಬದಿಯ ಗೇಟ್ನಿಂದ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮಗದೊಂದು ಕಡೆ ದರ್ಶನ್ ಅಭಿಮಾನಿಗಳು ಈ ಕೋರ್ಟ್ ಆವರಣದಲ್ಲಿ ಆವರಿಸಬಹುದು ಅಂತ ಹೇಳಿ ಒಂದಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. 2 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ದರ್ಶನ ಅಭಿಮಾನಿಗಳು ಅಂದ ಸಂದರ್ಭದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋದಾದರೂ ಅವತ್ತು ಅವರ ಧರ್ಮಪತ್ನಿ ಜೊತೆ ಸ್ವಲ್ಪ ವ್ಯತ್ಯಯ ಉಂಟಾದಾಗ ಕೂಡ ನಂತರ ಸಾರಥಿ ಸಿನಿಮಾ ಬಿಡುಗಡೆಯಾಗುತ್ತೆ. ಅಪಾರ ಪ್ರಮಾಣದ ಅಭಿಮಾನಿ ಬಳಗ ಆತನ ಹಿಂದೆ ನಿಂತ್ಕೊಳ್ಳುತ್ತೆ. ತಪ್ಪುಗಳೆಲ್ಲ ಆಕೆ ಆ ಪ್ರಕರಣದಲ್ಲಿ ಮನ್ನಾ ಮಾಡಿಬಿಡ್ತಾರೆ ಅಭಿಮಾನಿಗಳು. ಹಾಗಾಗಿ ಈಗಲೂ ಇಷ್ಟೆಲ್ಲ ಗೊಂದಲಗಳಿದ್ರೂ ಕೂಡ ಅವರ ಅಭಿಮಾನಿಗಳು ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ದರ್ಶನ್ ನೋಡೋದಕ್ಕೆ ಕೋರ್ಟ್ ಆವರಣಕ್ಕೆ ಬರಬಹುದು ಅಂತೇಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಇವತ್ತು ಕೋರ್ಟ್ಗೆ ದರ್ಶನ್ ಮತ್ತು ಗ್ಯಾಂಗನ್ನು ಹಾಜರುಪಡಿಸ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಪೊಲೀಸ್ನವರು ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಕಾರಣ ಅವರ ಅಭಿಮಾನಿಗಳು ಅಂತ. ಯಾವ ಪ್ರಮಾಣದಲ್ಲಿ ಇಲ್ಲಿ ಪೊಲೀಸರ ನಿಯೋಜನೆ ಆಗಿತ್ತು? ಈಗ ಕೋರ್ಟ್ಗೆ ಹಾಜರುಪಡಿಸಿ ತೆಗೆದುಕೊಂಡು ಹೋಗೋದ್ರವರೆಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಅಲ್ವಾ? ದಿವ್ಯಾ, ಖಂಡಿತ ಬಾಬು. ಸದ್ಯಕ್ಕೆ ಈ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಳಿ ಸದ್ಯಕ್ಕೆ ಯಾವುದೇ ರೀತಿಯಂತ ಒಂದು ಘಟನೆಗಳು ಕೂಡ ಸಾಕ್ಷಿಯಾಗಿಲ್ಲ. ಕಾರಣ ಅಷ್ಟೇ, ಸಾಕಷ್ಟು ಭದ್ರತೆಯನ್ನ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿತ್ತು. ನ್ಯಾಯಾಲಯದ ಮುಂದೆ ಭಾರಿ ಬಿಗಿ ಬಂದೋಬಸ್ತನ್ನ ಮುಂಚಿತವಾಗಿ ಪೊಲೀಸರು ನಿಯೋಜನೆ ಮಾಡಿದಂತ ಕಾರಣದಿಂದಾಗಿ ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿ ನಿಯೋಜನೆ ಮಾಡಿತ್ತು. ಈ ಒಂದು ಕಾರಣ ಇಷ್ಟೇ, ಅಭಿಮಾನಿಗಳು ಅತಿರೇಕಕ್ಕೆ ಹೋಗ್ತಾರೆ. ಅಭಿಮಾನಿಗಳು ಡಿ ಬಾಸ್ ಅನ್ನ ದರ್ಶನ್ ಅನ್ನ ನೋಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಗಲಾಟೆ, ಈ ರೀತಿಯಂತ ಒಂದು ಪ್ರಕರಣಗಳು ಕಂಡು ಬಂದ್ರೆ ಸಾಕಷ್ಟು ತೊಂದರೆ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಭದ್ರತೆ ಎನ್ನುವಂಥದ್ದು ಮೊದಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಮಾಡಿತ್ತು. ಅದಾದ ಬಳಿಕ ಡಿ ಬಾಸ್ ಸೇರಿದಂತೆ ದರ್ಶನ್ ಗ್ಯಾಂಗ್ ಎನ್ನುವಂಥದ್ದು ಏನಿದೆಯೋ, ಡಿ ಬಾಸ್ ಗ್ಯಾಂಗು ಕೋರ್ಟ್ ಒಳಗಡೆ ಈಗಾಗಲೇ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಅಲ್ಲೂ ಕೂಡ ಒಂದಷ್ಟು ಆರೋಪಿಗಳಿಗೆ ಅದರದ್ದೇ ಆದಂತ ಒಂದು ಡಿಸಿಷನ್ ಕೂಡ ಅಲ್ಲಿರುವಂತಹ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಬರ್ತಿರುವಂತದ್ದು. ಅದಾದ ಬಳಿಕ ಇನ್ನೇನು ದರ್ಶನ್ ಸೇರಿದಂತೆ ಮಿಕ್ಕಿದ್ದಂತಹ ಆರೋಪಿಗಳನ್ನ ಕೆಲವೇ ನಿಮಿಷಗಳಲ್ಲಿ ಹೊರತರುವಂತ ಕೆಲಸ ಕೂಡ ಆಗಬಹುದು ಎನ್ನುವಂಥದ್ದು ಕೂಡ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಬರ್ತಾ ಇರುವಂತದ್ದು. ಹೀಗಾಗಿ ಡಿ ಬಾಸ್ ನ ಒಂದು ಅಭಿಮಾನಿಗಳು ಇನ್ನೂ ಕೂಡ ಕೋರ್ಟ್ ನ ಸುತ್ತಮುತ್ತಲು ಇರುವಂತ ಕಾರಣದಿಂದಾಗಿ ಎಲ್ಲೆಲ್ಲಿ ಅಭಿಮಾನಿಗಳಿರ್ತಾರೋ ಅವ್ರನ್ನೆಲ್ಲನೂ ಕೂಡ ದೂರ ಸರಿಸುವಂತ ಕೆಲಸ ಮಾಡ್ತಿರುವಂತದ್ದು. ಹೋಗಿ ನೀವು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಆ ಅಭಿಮಾನಿಗಳನ್ನ ಚೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ಡಿ ಬಾಸ್ ಗ್ಯಾಂಗ್ ಅನ್ನ ಕೋರ್ಟ್ಗೆ 3ನೇ ಬಾರಿ ಇವತ್ತು ಪ್ರೊಡ್ಯೂಸ್ ಮಾಡಿದ್ದು. ಮುಂದಿನ ಒಂದು ವರ್ತಮಾನ ಎನ್ನುವಂಥದ್ದು ಏನು ಡಿಸಿಷನ್ ಏನಾಗಿರುತ್ತೆ, ಜೊತೆಗೆ ಯಾರೆಲ್ಲ ಜೈಲು ಪಾಲಾಗ್ತಾರೆ ಸೇರಿದಂತೆ ಇನ್ನಷ್ಟು ವಿಚಾರಣೆ ಇರುವಂತ ಕಾರಣದಿಂದಾಗಿ ಅಲ್ಲಿರುವಂತಹ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಯಾರನ್ನೆಲ್ಲ ತೆಗೆದುಕೊಳ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಾದ್ ನೋಡ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ. ದಿವ್ಯಾ, ಮಂಜು, ಹಾಗಾದ್ರೆ ಅಭಿಮಾನಿಗಳು ಬಂದಿದ್ದಾರೆ ಅಂತ ಆಯ್ತು. ಬಂದಿರುವಂತಹ ಅಭಿಮಾನಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತಾಡಿದ್ರ? ಅವರ ಭಾವನೆಗಳು ಹೇಗಿದೆ? ಬಳಿದಂತಹ ಸಂದರ್ಭದಲ್ಲಿ ದರ್ಶನ್ ಸ್ಟೇಷನ್ ಸುತ್ತಮುತ್ತಲು ಅಂದ್ರೆ ಸ್ಟೇಷನ್ ಏನಿತ್ತು ಆ ಸುತ್ತಮುತ್ತಲು ಕೂಡ ಸಾಕಷ್ಟು ಅಭಿಮಾನಿಗಳು ಇಲ್ಲ, ಡಿ ಬಾಸ್ ತಪ್ಪೇ ಮಾಡಿಲ್ಲ, ಡಿ ಬಾಸ್ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಅಂತ ದುಡುಕುವಂತ ಕೆಲಸಕ್ಕೆ ದರ್ಶನ್ ಅವ್ರು ಹೋಗೋದಿಲ್ಲ, ಯಾರೋ ಮಾಡಿದಂತಹ ತಪ್ಪಿಗೆ ಡಿ ಬಾಸ್ಗೆ ಶಿಕ್ಷೆ ಆಗ್ತಾ ಇದೆ, ಅವ್ರಿಗೆ ತಪ್ಪು ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ಲಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಅಭಿಮಾನಿಗಳು ಈ ರೀತಿಯಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸದ್ಯ ಇವತ್ತು ಇಲ್ಲಿ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಳ್ಳುವಂತಹ ಅಭಿಮಾನಿಗಳು ಸದ್ಯಕ್ಕೆ ಇವತ್ತು ಜಮಾವಣೆ ಆಗಿಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ವಿಚಾರವಾಗಿ ಒಂದೊಂದೇ
ಒಂದು ತಪ್ಪುಗಳು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಏನು ದಾಖಲೆ ಸಮೇತ ಸೇರಿದಂತೆ ಕೋರ್ಟ್ ಮುಖಾಂತರವಾಗಿ ಏನ್ ಹೇಳಿಕೆಗಳು ಒಂದಷ್ಟು ಬರ್ತಾ ಇದಾವೋ ಆ ಒಂದು ವಿಚಾರವಾಗಿ ಅಭಿಮಾನಿಗಳು ಕೂಡ ದರ್ಶನ್ ಮಾಡಿರುವಂತದ್ದು ತಪ್ಪಿರಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಗೊತ್ತಾಗ್ತಿದ್ದಂಗೆ ಒಂದಷ್ಟು ಅಭಿಮಾನಿಗಳು ಅಂದ್ರೆ ಕೇವಲ ಇವತ್ತು 50ರಿಂದ ಒಂದು 60 ಜನ ಅಷ್ಟೇ ಅಭಿಮಾನಿಗಳು ಬಂದಿರಬಹುದು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷಿಗಳು ಕೂಡ ವಿಜುವಲ್ಗಳು ಕೂಡ ನಾವು ತೋರಿಸ್ತಾ ಇದೀವಿ. ಆ ಕಾರಣದಿಂದಾಗಿ ಯಾರು ಕೂಡ ಇವತ್ತು ಪ್ರತಿಕ್ರಿಯೆ ಕೊಡುವಂತ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗಿಲ್ಲ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.